ರಾಜ್ಯ ಸರ್ಕಾರ ಬರಪೀಡಿತ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಅಂತರ್ಜಲ ಮಟ್ಟ ಹೆಚ್ಚಿಸುವ ಹಾಗೂ ಕೆರೆಗಳನ್ನು ತುಂಬಿಸುವ ಉದ್ದೇಶದಿಂದ ಜಾರಿಗೊಳಿಸಿರುವ ಮಹತ್ವದ ಎಚ್ಎನ್ ವ್ಯಾಲಿ ಏತ ನೀರಾವರಿ ಯೋಜನೆಯ ನೀರನ್ನು ಅಕ್ರಮವಾಗಿ ಬಳಸುತ್ತಿರುವ ಆರೋಪ ಕೇಳಿಬಂದಿದೆ. ಸುಮಾರು ಅರ್ಧ ಎಕರೆ ಜಾಗದಲ್ಲಿ ಕೃಷಿ ಹೊಂಡ ನಿರ್ಮಿಸಿ ಎಚ್ಎನ್ ವ್ಯಾಲಿ ಕಾಲುವೆಯಿಂದ ಸಂಪ್ಗೆ ಪೈಪ್ಲೈನ್ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಸಾಮಾಜಿಕ ಪರಿವರ್ತನಾ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ. ಏನಿವತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರು ರವಿಪ್ರಕಾಶ್ ಅವರು ನಮಗೆ ಒಂದು ಮಾಹಿತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಈ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಬಂದು ನೋಡಿದ ತಕ್ಷಣ ನಮಗೂ ಅನ್ನಿಸ್ತು, ಒಬ್ಬ ವೆಂಕಟೇಶ್ ರಾವ್ ಅಂತಕ್ಕಂತಹ ಒಬ್ಬ ಉದ್ಯಮಿ ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂತಹ ಸರ್ಕಾರದ ಅನುದಾನದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕಡೆಯಿಂದ ಏನೇನು ಎಡವಟ್ಟುಗಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಗೆ ಇಲ್ಲಿ ಬಂದ ಮೇಲೆ ಮಾಹಿತಿ ಗೊತ್ತಾಗಿದೆ. ಸೊ ಏನಪ್ಪಾ ಅಂತಂದ್ರೆ ಈ ಎಚ್ಎನ್ ವ್ಯಾಲಿ ಬರ್ತಕ್ಕಂತಹ ನೀರನ್ನ ಕೆರೆಗಳಿಗೆ ಬಿಡಬೇಕು ಅನ್ನೋಂತ ಒಂದು ಕಾನೂನಿದೆ. ಆದ್ರೆ ಇವತ್ತು ಈ ಉದ್ಯಮಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ನೋಡಿ ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದ್ಗಡೆ ಇರ್ತಕ್ಕಂಥ ಒಂದು ಸೊಂಪನ್ನದು ಈ ತರ ದೊಡ್ಡದಾಗ ಒಂದು ಸೊಂಪು ತರ ಕಟ್ಬಿಟ್ಟು, ಸೊ ಈ ಸೊಂಪಿಗೆ ನೀರು ಬಿಟ್ಟು ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಅವರ ಒಂದು ಖಾಸಗಿ ಆಸ್ತಿಗೆ ಅಲ್ಲಿರ್ತಕ್ಕಂಥ ಜಾಗಕ್ಕೆ ಒಂದು 4 ಎಕರೆಯಲ್ಲಿ ಒಂದು ಸೊಂಪನ್ನ ಕಟ್ಕೊಂಡು ಈ ನೀರನ್ನ ಅಲ್ಲಿಗೆ ಡಂಪ್ ಮಾಡ್ಕೊಂಡು ಅವರು ಅಲ್ಲಿ ಉದ್ಯಮ ಮಾಡ್ಲಿಕ್ಕೆ ಒಂದು ಬೆಳೆ ಇಡ್ಲಿಕ್ಕೆ ಈ ನೀರನ್ನ ಬಳಕೆ ಮಾಡ್ತಾ ಇರೋದು ಅನ್ನುವಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಭಾಗದ ಕೆರೆಗಳಿಗೆ ಹರಿದು ಬರುವ ಎಚ್ಎನ್ ವ್ಯಾಲಿ ನೀರನ್ನ ಕೆಲ ರೈತರು ತಮ್ಮ ಸಣ್ಣ ಪುಟ್ಟ ಬೆಳೆಗಳನ್ನು ಉಳಿಸಿಕೊಳ್ಳಲು ಬಳಸಿದಾಗ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಪಂಪ್ಸೆಟ್ಗಳನ್ನು ವಶಪಡಿಸಿಕೊಳ್ಳಲಾಗುತ್ತಿತ್ತು. ಆದರೆ ಇದೀಗ ಉದ್ಯಮಿಯೊಬ್ಬರು ಬಹಿರಂಗವಾಗಿಯೇ ಭಾರಿ ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸಿ ಕೃಷಿಗೆ ಬಳಸಿಕೊಳ್ಳುತ್ತಿರುವುದು ಕಂಡುಬಂದಿದೆ. ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಟಿ.ಕೆ. ಅರುಣ್ ಕುಮಾರ್ ಅಂತ. ಈ ದಿನ ಇಲ್ಲಿ ನಡೀತಿರುವಂತ ಅವ್ಯವಹಾರ ಅಂದ್ರೆ ಇದಕ್ಕನ್ನ ಕೆಟ್ಟ ವ್ಯವಸ್ಥೆ ಯಾವುದೂ ಇಲ್ಲ. ಇವಾಗ ದರೋಡೆ ಮಾಡೋದು, ಕೂಲಿ ಮಾಡೋದು ಇವೆಲ್ಲ ಬಿಟ್ಬಿಡಿ, ರೈತರಿಗೆ ಅನ್ಯಾಯ ಮಾಡ್ತಾ ಇರೋದು ನೋಡಿದ್ರೆ ಇದಕ್ಕನ್ನ ಯಾವ ಕೆಟ್ಟ ಇದು ಇಲ್ಲ ಅಂತ ನಮ್ಗೆ ಅನಿಸ್ತು. ಯಾಕಂದ್ರೆ ಇಲ್ಲಿನ ರೈತರು, ಬಡ ರೈತರು ಏನನ್ನ ನೀರ್ ಬಿಟ್ಕೊಂಡ್ರೆ ಅವ್ರಿಗೆ ಎಷ್ಟು ತೊಂದರೆ ಕೊಡ್ತಾ ಇದೆ ಅಂದ್ರೆ, ಸಣ್ಣ ನೀರ ಇಲಾಖೆ ಅವರು 1 ಎಕರೆ ಅರ್ಧ ಎಕರೆಗೆ ನೀರು ಹಾಯಿಸ್ಕೊಂಡ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋದು, ಮೋಟರ್ಗಳು ಎತ್ಕೊಂಡು ಹೋಗೋದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಮಾಡ್ತಾರೆ. ಆದ್ರೆ ಇಲ್ಲಿ ಒಬ್ಬ ಉದ್ಯಮಿ ಇಲ್ಲಿ ನೀರು ಹಾಯಿಸ್ಕೊಂಡು, ನೀರು ಇಲ್ಲಿ ಯಾವಾಗ ಕಾಲುವೆಯಿಂದ ನೀರು ಬಂದು ಆವಾಗಲಿಂದ ನೀರು ಹಾಯಿಸ್ಕೊಂಡು ಇಲ್ಲಿ ರಾಜಾರೋಷವಾಗಿ ಇಲ್ಲಿಗೆ ನೀರು ಇಲ್ಲಿಂದ ಡ್ರಮ್ ಮಾಡಿ ಬೇರೆ ಕಡೆ ಡ್ರಮ್ ಮಾಡ್ಕೊಂಡು ಅಲ್ಲಿ 100 ಎಕರೆ 150 ಎಕರೆ ಬೆಳೆಗಳು ತೆಗೆದುಕೊಂತ ಇದ್ದಾರೆ. ಅದನ್ನ ಈ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ಲಿಲ್ವಾ? ಚಿಕ್ಕಬಳ್ಳಾಪುರ ಜಿಲ್ಲೆ ದಿಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬದನಗಾನಹಳ್ಳಿ ಸಮೀಪ ಉದ್ಯಮಿ ವೆಂಕಟೇಶ್ ರಾವ್ ಅವರು ಸುಮಾರು ಅರ್ಧ ಎಕರೆ ಜಾಗದಲ್ಲಿ ಬೃಹತ್ ಸಂಪ್ ನಿರ್ಮಿಸಿ ಎಚ್ಎನ್ ವ್ಯಾಲಿ ನೀರನ್ನು ಸಂಗ್ರಹಿಸಿ ಅಲ್ಲಿಂದ ಬೇರೆಡೆಗೆ ವರ್ಗಾಯಿಸಿ ಸುಮಾರು 150ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡುತ್ತಿದ್ದಾರೆ ಎಂದು ರೈತ ಸಂಘಟನೆಗಳ ಮುಖಂಡರು ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಶಿಡ್ಲಘಟ್ಟ ತಾಲೂಕಿಗೆ ಹಾದು ಹೋಗುವಂತ ಹಿರಿಯಣ್ಣನಹಳ್ಳಿ ಗ್ರಾಮದಿಂದ ಹಿರಿಯಣ್ಣನಹಳ್ಳಿ ಕೆರೆಯಿಂದ ಶೆಟ್ಟಳ್ಳಿ ಕೆರೆಗೆ ಹಾದು ಹೋಗುವಂತ ರಾಜಕಾಲುವೆ ಮುಖಾಂತರ ನೀರು ಎಚ್ಎನ್ ವ್ಯಾಲಿ ನೀರು ಹರಿತಾ ಇದೆ. 2 ದಿವಸ ಆಗಿದೆ ನೀರು ಬಿಟ್ಟು. ಈಗಾಗಲೇ 6 ತಿಂಗಳಿಂದ ನಿಲ್ಲಿಸಿದ್ರು. 6 ತಿಂಗಳು ಬಿಡ್ತಾರೆ, 1 ತಿಂಗಳು ನಿಲ್ಲಿಸ್ತಾರೆ, ಆಫ್ ಮಾಡ್ತಾರೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು. ಅದೇನು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಇದು 3-4 ವರ್ಷದಿಂದ ನೀರು ಹರಿತಾ ಇದ್ರು ಕೂಡ ಇಲ್ಲಿ ಒಬ್ಬ ಉದ್ಯಮಿ ವೆಂಕಟೇಶ್ ರಾವ್ ಅಂತ 106 ಎಕರೆ ಭೂಮಿಯನ್ನ ಇಲ್ಲಿ ಖರೀದಿ ಮಾಡಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಅವರು ಈ ಎಚ್ಎನ್ ವ್ಯಾಲಿ ನೀರನ್ನ ದುರ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿ ಸರ್ಕಾರ ಗಮನಕ್ಕೂ ತರ್ದಿರ ಇಲ್ಲಿ ರೈತರು ಯಾರಾದ್ರೂ ಅರ್ಧ ಎಕರೆ 1 ಎಕರೆ ನೀರು ಬಿಟ್ಕೊಂಡ್ರೆ ಅವ್ರನ್ನ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು, ಸಣ್ಣ ನೀರಾವರಿ ಅಧಿಕಾರಿಗಳು ಅದನ್ನ ಹೋಗಿ ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಆದ್ರೆ ಇವರು 3-4 ವರ್ಷದಿಂದ ಸತತವಾಗಿ ನೀರು 150-200 ಅಡಿ ಹಿಂಗೆ 150-200 ಅಡಿ ಸಂಪ್ ಮಾಡಿ ಇಲ್ಲಿಂದ 4 ಎಕರೆ ಕೋಟಿಗಟ್ಟಲೆ ಖರ್ಚು ಮಾಡಿ ಸಂಪ್ ಮಾಡಿ ಅಲ್ಲಿಗೆ 2 ಕಿಲೋಮೀಟರ್ ನೀರನ್ನ ಡಂಪ್ ಮಾಡಿ ಅಲ್ಲಿ 106 ಎಕರೆ ಭೂಮಿಯನ್ನ ನೀರನ್ನ ಹರಿಸ್ತಾ ಇದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ರೈತ ಸಂಘಟನೆಗಳ ಮುಖಂಡರು ಈ ಅಕ್ರಮದ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇಂತಹ ದೊಡ್ಡ ಮಟ್ಟದ ನೀರಿನ ಅಕ್ರಮ ಬಳಕೆ ಸಂಬಂಧಿತ ಅಧಿಕಾರಿಗಳ ಸಹಕಾರವಿಲ್ಲದೆ ಸಾಧ್ಯವಿಲ್ಲ. ಆದ್ದರಿಂದ ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಅಧಿಕಾರಿಗಳ ಪಾತ್ರದ ಮೇಲೂ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಕೆರೆಗಳನ್ನು ತುಂಬಿಸುವ ಉದ್ದೇಶದಿಂದ ಎಚ್ಎನ್ ವ್ಯಾಲಿ ಕೆರೆಯಿಂದ ನೀರು ಹರಿಸಲು ಕೋಟಿಗಟ್ಟಲೆ ಬಳಕೆ ಆಗುತ್ತಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.
ಇನ್ನು ಮುಂದಾದರೂ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ.